90 ವರ್ಷಗಳಿಂದ ಖರಾಬು ಜಮೀನಿನಲ್ಲಿ ಜ್ಯೋತಿರವರ ಬಡ ಕುಟುಂಬ ಮುತ್ತಾತನ ಕಾಲದಿಂದಲೂ ವಾಸವಿದೆ. ಸರ್ವೆ ನಂಬರ್ 39ರಲ್ಲಿ ಈಗಾಗಲೇ 1 ಎಕರೆ ಪ್ರದೇಶದಲ್ಲಿ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಇನ್ನುಳಿದಿರುವ 18 ಗುಂಟೆ ಪ್ರದೇಶದಲ್ಲಿ ವಾಸವಿದ್ದ ಜಮೀನಿನಲ್ಲಿ ಗ್ರಾಮಸ್ಥರು ಸಮುದಾಯ ಭವನ ನಿರ್ಮಿಸಲು ಮುಂದಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 1 ಎಕರೆ ಜಮೀನು ಸ್ವಾಧೀನಕ್ಕೆ ಪಡೆದುಕೊಂಡಿದ್ದಾರೆ. ಉಳಿದ 18 ಗುಂಟೆ ಜಮೀನಿನಲ್ಲಿ ಕಾಳು ಕಡ್ಡಿಗಳನ್ನು ಹಾಕಿ ಜೀವನೋಪಾಯ ನಡೆಸುತ್ತಿರುವ ಜ್ಯೋತಿ ಕುಟುಂಬವನ್ನ ಒಕ್ಕಲೆಬ್ಬಿಸಿ ಸದರಿ ಜಾಗದಲ್ಲಿ ಅಡುಗೆ ಮನೆ ನಿರ್ಮಿಸಲು ಗ್ರಾಮಸ್ಥರು ಮುಂದಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಜ್ಯೋತಿ ಆರೋಪಿಸಿದ್ದಾರೆ. ಗ್ರಾಮಸ್ಥರ ಕಿರುಕುಳಕ್ಕೆ ಬೇಸತ್ತಿರುವ ಜ್ಯೋತಿ ಕುಟುಂಬ ದಯಾಮರಣ ಕೋರಿ ಪತ್ರ ಬರೆದಿದೆ. ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾವು ಜಾಗ ಖಾಲಿ ಮಾಡೋದಿಲ್ಲ. 90 ವರ್ಷಗಳಿಂದ ಬದುಕಿರುವ ಜಾಗದಲ್ಲೇ ನಾವು ಬದುಕಲು ಅವಕಾಶ ಮಾಡಿಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಮಸ್ಕಾರ ಎಲ್ರಿಗೂ. ರಾಂಪುರ ಗ್ರಾಮ, ನಂಜನಗೂಡು ತಾಲೂಕು, ಚತ್ರ ಹೋಬಳಿ, ರಾಂಪುರ ಗ್ರಾಮದಲ್ಲಿ ವಾಸ ಇದ್ದೀವಿ. ಸತತ 90 ವರ್ಷಗಳಿಂದ ನಮ್ಮ ತಾತ ಒಂದು ಸರ್ಕಾರಿ ಖರಾಬಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಗ್ರಾಮಸ್ಥರು ಬಂದು ಇದೇ ಖರಾಬಲ್ಲಿ ನಾವು ಚೌಟ್ರಿ ಮಾಡಬೇಕು ಅಂತ ಹೇಳಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ನಮ್ಮ ಜಮೀನು. ನಮ್ಮ ಅಜ್ಜಿ ಇದ್ದಾರೆ, ನಮ್ಮ ಅತ್ತೆ ಮತ್ತು ನಮ್ಮ ಅಣ್ಣ ಇದ್ದಾರೆ. ನಮ್ಮ ತಂದೆ ಬಂದು ಕ್ಯಾನ್ಸರಿಂದ ತೀರೋಗ್ಬಿಟ್ರು. ಮತ್ತು ನಮ್ಮ ತಾತ ಅವರು ಕೂಡ ಹಿಂದೆ ಅವರು ಒಬ್ಬರು ಮೂಢಾತ್ಮ ಅವಿದ್ಯಾವಂತರು, ಅವ್ರ ಕೈಲಿ ಯಾವುದನ್ನು ಕೂಡ ಮಾಡಿಸ್ಕೊಳಕ್ಕಾಗಲಿಲ್ಲ. 1991ರಲ್ಲಿ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದ್ದಾರೆ. ಇತ್ತೀಚೆಗೆ ನಾನು ಕಳೆದ 1 ವರ್ಷದಿಂದ 57ಅಲ್ಲಿ ಅರ್ಜಿ ಹಾಕಿನಿ. ಆದರೂ ಸಹ ನಮ್ಮ ಗ್ರಾಮದವ್ರು ಏನು ಮಾಡ್ತಾ ಇದ್ದಾರೆ, 1 ಎಕರೆ 18 ಗುಂಟೆ ಜಮೀನಲ್ಲಿ 1 ಎಕರೆ ದೇವಸ್ಥಾನ ಮಾಡ್ಕೊಬಿಟ್ಟಿದ್ದಾರೆ. ಉಳಿಕೆ ಇರೋ ಒಂದು 18 ಗುಂಟೆನ ಅವರು ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಅದು ಮಾಡ್ತಿರೋದು ಮೇಲ್ವರ್ಗದ ಜನದವರು ಮಾತ್ರ ಮಾಡ್ತಾ ಇರೋದು. ಇನ್ಯಾರು ನಮಗೆ ತೊಂದರೆ ಕೊಡ್ತಾ ಇಲ್ಲ. ಕಾರಣ ಏನಂತ ಅಂದರೆ ಅಲ್ಲಿ ಚೌಟ್ರಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಆ ರೀತಿ ಅವರು ಚೌಟ್ರಿ ಮಾಡಿದ್ರೆ ನಮ್ಗೆ ಹೊಟ್ಟೆ ಪಡ್ಕೆ ನಾವು ಎಲ್ಲಿ ಹೋಗೋಣ? ನಾವು ಅಲ್ಲಿ ಒಂದಷ್ಟು ಕಾಳು ಕಡ್ಡಿ ಹಾಕ್ಕೊಂಡು, ದವಸ ಧಾನ್ಯ ಹಾಕ್ಕೊಂಡು ನಮ್ಮ ಜೀವನನ ಸಾಗಿಸ್ತಾ ಇದ್ದೀನಿ. ನಮ್ಮ ಕುಟುಂಬದ ಹೊರೆಯೆಲ್ಲ ನನ್ನ ಮೇಲೇನೇ ಇದೆ. ನನ್ನ ಅಣ್ಣ ಬಂದು ಮೆಂಟಲಿ ಪೇಷೆಂಟು. ನಮ್ಮ ತಂದೆ ಇತ್ತೀಚೆಗೆ ಕ್ಯಾನ್ಸರಿಂದ ತೀರೋಗ್ಬಿಟ್ರು. ಎಲ್ಲ ಸಾಲ ಸೋಲ ಒತ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ಆದರೂ ಕೂಡ ಊರಿಂದ ನಮಗೆ ಇನ್ನೂ ತೊಂದರೆಗಳಾಗ್ತಾ ಇದೆ. ನಮಗಿಲ್ಲಿ ಏನು ಮಾಡೋದು ಅಂತ ತಿಳಿದೇನೆ ತಹಸೀಲ್ದಾರ್ಗೂ ನಾನು ದಯಾಮರಣಕ್ಕೆ ನಾನು ಅರ್ಜಿ ಕೊಟ್ಟೆ. ಅವರು ಕೂಡ ನೆನ್ನೆ ಬಂದು ದಯಾಮರಣಕ್ಕೆ ಒಂದು ಸೈನ್ ಹಾಕೊಟ್ಬಿಟ್ಟು ಕೂಡ ಹೋದರು. ಆದರೆ ಇಲ್ಲಿ ಪರಿಶೀಲನೆ ಮಾಡ್ತೀನಿ ಅಂತ ಹೋದ್ರೆ ಹೊರತು ನಿಮಗೆ ನಾನು ಒಂದು ದಾರಿ ತೋರಿಸ್ತೀನಿ ಅನ್ನೋ ಮಾತನ್ನು ಅವರು ಆಡಲಿಲ್ಲ. ಮತ್ತು ನಮ್ಮ ಗ್ರಾಮದವರು ಕೂಡ ಕಿತ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಹೊರತು ನಿಮ್ಮನ್ನ ಬದುಕಿ ಅಂತಲೂ ಕೂಡ ಅವರು ಹೇಳ್ತಾ ಇಲ್ಲ. ನಮಗೆ ಮುಂದೆ ಏನು ಮಾಡೋದು ಅನ್ನೋದು ದೋಷದೇನೆ ನಾವು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಲ್ಲಿ ಬದುಕೋಕ್ಕೆ ಅವಕಾಶ ಕೊಡಬೇಕು. ನಾನು ಏನೂ ಕೇಳ್ತಾ ಇಲ್ಲ ಹೇಳಿ, ಒಂದು ಪರಿಹಾರ ಕೊಡಿ ಅಂತ ಕೇಳ್ತಾ ಇಲ್ಲ, ಅಥವಾ ನಮ್ಗೆ ಹಿಂಗೆ ಸಮಸ್ಯೆ ಆಗೈತೆ ನಮ್ಮನ್ನ ನೋಡಿ ಅಂತ ಕೇಳ್ತಾ ಇಲ್ಲ. ಬದುಕಬೇಕು, ನಾವು ಬದುಕೋಕೆ ಬಿಡಿ ಅಂತ ಮಾತ್ರ ಕೇಳ್ತಾ ಇರೋದು. ಅದು ಏನೂ ಕೇಳ್ತಾ ಇಲ್ಲ. ನಿಮ್ಮ ನಿರ್ಧಾರ ಏನು? ಮುಂದೆ ನಿರ್ಧಾರ ಬಂದು ನಾವು ನಮ್ಮ ಭೂಮಿನ ನಾವು ಬಿಟ್ಕೊಡಲ್ಲ ಹೇಳಿ. ಬದುಕಬೇಕು ನಾವು. ನಮ್ಮ ಭೂಮಿನ ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ. ನಾವು ಇಲ್ಲೇ ಬದುಕಬೇಕು. ನಮ್ಮ ತಾತ ಅವರು 3 ತಲೆಮಾರು ಆಗೈತೆ ಇಲ್ಲಿ. 3 ತಲೆಮಾರಿಂದ ನಮ್ಮ ತಾತ ಅವರು ಇಲ್ಲೇ ಬದುಕಿ ಸತ್ತಿದ್ದಾರೆ. ನಮ್ಮ ತಂದೆ ಅವರು ಇಲ್ಲೇ ಬದುಕಿ ಸತ್ತಿದ್ದಾರೆ. ನಾವು ಸಹ ಇಲ್ಲೇ ಬದುಕಿ ಇಲ್ಲೇ ಸಾಯ್ತೀವಿ. ನಾವು ಇಲ್ಲಿ ಬಿಟ್ಟು ನಾವು ಎಲ್ಲೂ ಹೋಗೋಕ್ಕೂ ನಮ್ಗೆ ಜಾಗ ಇಲ್ಲ. ನಮ್ಮ ತಂದೆಯವರು ಕ್ಯಾನ್ಸರ್ ಬಂದಾಗ ಸ್ವಲ್ಪ ಭೂಮಿ ಇತ್ತು, ಅದನ್ನು ಮಾರಿ ಸಾಲ ಮಾಡಿ ಬದುಕಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಆದರೆ ಆಗಲಿಲ್ಲ. ಆದರೆ ಇದನ್ನು ಕಿತ್ಕೊಬಿಟ್ರೆ ನಾನು ಎಲ್ಲಿ ಅಂತ ಹೋಗ್ಲಿ ಹೇಳಿ ನನ್ನ ಕುಟುಂಬ ಕರ್ಕೊಂಡು?
ಎಲ್ಲಿ ಅಂತ ಹೋಗಿ ಬದುಕೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನನಗೆ ನೀವು ನ್ಯಾಯ ಕೊಡಿಸ್ಬೇಕು. ನಮ್ಗೆ ಏನು ಮಾಡೋ ಯಾರಿಂದನೂ ನಮ್ಗೆ ಸಹಾಯ ಆಗ್ತಾ ಇಲ್ಲ. ತಹಸೀಲ್ದಾರ್ ಬಳಿ ಇದ್ರು ಅವರು ನೋಡ್ತೀನಿ ಏನು ಕ್ರಮ ತಗೋತೀನಿ ಅಂತ ಮಾತ್ರ ಹೇಳವ್ರೆ. ಅದು ಬಿಟ್ಟು ಇನ್ನು ಮುಂದೆ ಏನೂ ಹೇಳಿಲ್ಲ. ಗ್ರಾಮದವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಮನೆ ಉಂಟಿಸ್ತೀವಿ ಅಂತಾರೆ, ಮತ್ತು ಬೆಳೆದಿರೋ ಫಸಲೆಲ್ಲ ನಾಶ ಮಾಡ್ತೀವಿ ಅಂತಾರೆ. ಇತ್ತೀಚೆಗೆ ಮನೆ ಮಂಜೂರಾಗೈತೆ, ಬೇಸ್ಮಠ ಮಾಡ್ಕೊಂಡಿದ್ದೀವಿ. ಕಳೆದ 30 ವರ್ಷದಲ್ಲಿ ಹಿಂದೆ ಜನತಾ ಮನೆ ಮಾಡ್ಕೊಂಡಿದ್ದೀವಿ. ಅಲ್ಲಿಗೂ ಕೂಡ ನಮ್ಗೆ ಜನತಾ ಮನೆ ಮಾಡ್ಕೊಂಡು ಅಲ್ಲೂ ನಮ್ಗೆ ಬಿಲ್ ಕೊಟ್ಟವ್ರೆ. ಈಗ ಬೇಸ್ಮಠ ಬಿಲ್ಲು ಆಗೈತೆ. ಮುಂದೆ ನಮಗೆ ದಾರಿ ದೋಚ್ತಾ ಇಲ್ಲ. ಈ ಜಾಗ ಬಿಟ್ರೆ ನಮಗೆ ಬದುಕೋಕ್ಕೆ ಸ್ವಲ್ಪ ನೀವು ಅನುವು ಮಾಡಿಕೊಡಿ ಅಂತ ಕೇಳ್ತಾರೆ.